ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನಮ್ಮ BDA ವಿಲ್ಲಾದ 3 BHK ಅಥವಾ 4 BHK ಎರಡರದ್ದು ಹೋಮ್ ಟೂರ್ ತೋರಿಸೋಣ ಅಂತ ವೀಕ್ಷಕರೇ. ತುಂಬ ಜನಿಗೆ BDA ವಿಲ್ಲಾ ತಗೋಬೇಕು ಅನ್ನೋ ಕನಸುಗಳಿರುತ್ತೆ. ತುಂಬ ಜನ ಈ ಹುಣ್ಣಿಗೆರೆ ಪ್ರಾಜೆಕ್ಟ್ ಬಂದು ನೋಡಿರಲ್ಲ. ಅವರಿಗೋಸ್ಕರ 3 BHK ಹೇಗಿದೆ, ಏನೇನು ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು, ಮತ್ತು ಕ್ಲಬ್ ಹೌಸಲ್ಲಿ ಏನು ಮಾಡಿದ್ದಾರೆ, ಏನೇನು ಕೊಟ್ಟಿದ್ದಾರೆ, ಅಮ್ಯುನಿಟೀಸ್ ಏನೇನಿದೆ ಅನ್ನೋದು ತುಂಬ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾಗಿ ಅವರಿಗೊಂದು ಹೋಮ್ ಟೂರ್ ಕೊಟ್ಟರೆ ಪ್ರತಿಯೊಬ್ಬರು ಬಂದು ವೀಕ್ಷಣೆನೂ ಮಾಡ್ಬೋದು, ಅಥವಾ ಈ ಹೋಮ್ ಟೂರ್ ನೋಡಿಕೊಂಡು ಅವರು BDAನ ಕಾಂಟ್ಯಾಕ್ಟು ಮಾಡ್ಬೋದು ವೀಕ್ಷಕರೇ. 20+ ಪಾರ್ಕ್ಗಳನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಎಲ್ಲ 3 BHK 4 BHK ಎಲ್ಲ ತಲೂ ಅವ್ರದ್ದು ಓನ್ ಇಂಡಿವಿಜುವಲ್ಲು, ಅವರ ಅಪೋಸಿಟಲ್ಲೆಲ್ಲ ದೊಡ್ಡ ಮಕ್ಳಿಗೆ ಪಾರ್ಕ್ ಇರುತ್ತೆ. ಇಲ್ಲಿ ನೋಡಿ, ಇದೆ ಎಂಟ್ರೆನ್ಸು. ಒಬ್ಬೊಬ್ಬರಿಗೆ ಒಂದು ಕಾರು ಒಂದು ಬೈಕು ನಿಲ್ಸ್ಕೋಬೋದು. ಎಲ್ಲ ಇಂಡಿವಿಜುವಲ್ಲು, ವಾಲ್ ಸಪ್ರೇಟೆಡ್, ಯಾವುದು ವಾಲ್ ಅಟ್ಯಾಚ್ ಆಗಿಲ್ಲ. ಪ್ರತಿಯೊಂದನ್ನು ನೋಡಿ, ಹೋದ ತಕ್ಷಣ ನೀವು ಎಂಟ್ರಿ ಒಂದು ದೊಡ್ಡ ಬಾಗಿಲೆಲ್ಲ ಅಷ್ಟು ಒಳ್ಳೊಳ್ಳೆ ವುಡ್ ಎಲ್ಲ ಹಾಕಿದ್ದಾರೆ. ಅದಾದಮೇಲೆ ನಿಮಗೊಂದು ಚಿಕ್ಕ ಸ್ಮಾಲ್ ಹಾಲ್ ಸಿಗಿದೆ. 3 BHKಲಿ ಸ್ಮಾಲ್ 90 lakhs ನಾನು ತೋರಿಸ್ತಾ ಇರೋದು. ಇದನ್ನೇ ನೀವು 1.15 crore ಹೋದರೆ ನೀವು ಅಲ್ಲಿ ನಿಮಗೆ ಒಂದು ಸ್ವಲ್ಪ ದೊಡ್ಡ ಸಿಗುತ್ತೆ. ಇಲ್ಲಿ ಫಸ್ಟ್ ನಿಮಗೆ ಒಂದು ಬಾತ್ರೂಮ್ ಸಿಗುತ್ತೆ. ಬಾತ್ರೂಮ್ ಕೂಡ ಅಷ್ಟೇ ಒಂದೊಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಒಂದೆರಡು, ಮತ್ತು ಈ ಕಡೆ ಸೈಡಲ್ಲಿ ನೀವು ಶವರ್ದು ಅದು ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೀವು ಸ್ಕ್ರೀನ್ ಬೇಕಾದ್ರೂ ಹಾಕ್ಸ್ಕೊಬೋದು. ಪ್ರತಿಯೊಂದು ಅದೇ ಥರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ವುಡ್ ಆಗಲಿ, ಅದು ಟೈಲ್ಸ್ ಆಗಲಿ, ಅವರೇ ಚೆನ್ನಾಗಿ ಮೆಟೀರಿಯಲ್ ಎಲ್ಲ ಆಗಲಿ ಪ್ರತಿಯೊಂದನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ದೇವ್ರ ಮನೆಯೂ ಇಟ್ಟಿದ್ದಾರೆ. ಗ್ಲಾಸ್ದು ಒಂದು ದೇವ್ರ ಮನೆ ಮಾಡಿಟ್ಟಿದ್ದಾರೆ. ನೀವು ಬೇಕಂದರೆ ಚೇಂಜು ಮಾಡ್ಕೊಬೋದು, ನೀವೇನಾದ್ರು ಬೇರೆ ಥರ ಅಂದರೆ. ಈ ಟೈಲ್ಸ್ ನೋಡಿ, ನನಗೆ ಈ ಟೈಲ್ಸ್ ತುಂಬ ಇಷ್ಟ ಆಯಿತು. ಇದಕ್ಕೆ ಅಷ್ಟು ಚೆನ್ನಾಗಿದೆ ಹಾಕಿದ್ದಾರೆ. ಅದಕ್ಕೆ ಇದೊಂದು ಮಾಸ್ಟರ್ ಬೆಡ್ರೂಮ್ ಥರ ನಿಮಗೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಬರುತ್ತೆ. ಅಲ್ಲಿ ನಿಮಗೆ ಕುತ್ಕೊಳ್ಳೋಕ್ಕೆ, ಕಿಟಕಿಲೇ ಕುತ್ಕೊಳ್ಳೋಕ್ಕೆ ನಿಮಗೆ ಸ್ಪೇಸಸ್ಸು ಕೊಟ್ಟಿದ್ದಾರೆ. ಪಕ್ಕದಲ್ಲೆಲ್ಲ ನೀವು ಗಿಡ ಹಾಕ್ಕೊಬೋದು. ಆ ಸೈಡೆಲ್ಲ ಕಾರಿಗಿರೋ ಯಾರು ನಿಮಗೆ ರಿಲೇಟಿವ್ಸ್ ಬಂದ್ರೂ ಕಾರ್ ನಿಲ್ಸ್ಕೊಳಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ ವೀಕ್ಷಕರೇ ಇದರೊಳಗೆ. ಮತ್ತು ಸಪ್ರೇಟಾಗಿ ಇವರಿಗೇನೆ ಗೆಸ್ಟ್ಗಳಿಗೆ ಕಾರ್ ಪಾರ್ಕಿಂಗ್ ಕೂಡ ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ನೋಡಿ. ಇದೊಂದು ಇದರಲ್ಲಿ ಐರನಲ್ಲಿ ಕಿಚನ್. ನೆಕ್ಸ್ಟ್ ಕಿಚನ್ನಿಗೆ ಬಂದರೆ ನಾರ್ಮಲ್ ಸಿಂಕು ಅವರೇ ಕೊಡೋ ಥರ ಆ ಥರ ಒಂದು ಯುಟಿಲಿಟಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಯುಟಿಲಿಟಿಲಿ ನೀವು ಇಲ್ಲೇ ಎಲ್ಲ ವಾಷಿಂಗ್ ಮಿಷಿನು ಪ್ರತಿಯೊಂದು ಇಟ್ಕೊಬೋದು. ಈ ಸೈಡು ನೋಡ್ಕೊಳ್ಳಿ, ಇಲ್ಲೂ ಕೂಡ ಒಂದು ಬಾಗಿಲು ಕೊಟ್ಟಿದ್ದಾರೆ. ಈ ಸೈಡು ನೀವು ಯುಟಿಲೈಸ್ ಮಾಡ್ಕೋಬೋದು. ಕರೆಕ್ಟಾಗಿ ಸುತ್ತಲೂ ಒಬ್ಬೊಬ್ಬರು ಫೆನ್ಸಿಂಗು ಮಾಡಿಕೊಂಡ್ರೆ ನೀವು ತುಂಬ ಸ್ಪೇಸ್ನ ಯುಟಿಲೈಸ್ ಮಾಡ್ಕೊಬೋದು. ಕಿಚನ್ನು ನೀವು ಮಾಡ್ರನ್ನಾಗಿ ಮಾಡಿಫೈಡ್ ಮಾಡಿ ನಿಮ್ಮ ಇಂಟೀರಿಯರ್ನೆಲ್ಲ ಮಾಡಿಸ್ಕೊಬೋದು. ನೋಡಿ, ಇಲ್ಲೂ ಕೂಡ ಇನ್ನೊಂದು ಬಾಗಿಲು. ಗಾಳಿ ಅಂತೂ ವೀಕ್ಷಕರೇ, ಗಾಳಿ ಬೆಳಕು ಅಂತೂ ನೀವು ಕೇಳಲೇಬೇಡಿ, ಅಷ್ಟು ಚೆನ್ನಾಗಿ ಬರುತ್ತೆ. ಹೆಲ್ತಿಯಾಗಿರ್ಬೋದು, ಅದೊಂದು ನಾನು ಗ್ಯಾರಂಟಿ ಕೊಡ್ಬೋದು. ಇಲ್ಲಿ ನಾವು ನೋಡಿರೋ ಪ್ರಕಾರ ಈ 2-3 ಸರಿ ಹೋಗಿ ನೋಡಿದ್ದೀವಿ ಇಲ್ಲಿ. ಹಾಗಾಗಿ ಇಲ್ಲಿ ನನಗೆ ಒಂದೇ ಒಂದು ಸ್ಮಾಲ್ ಇದೆಷ್ಟಾಗಲಿ ಅಂದರೆ ಇದನ್ನೇ ಅವರು ಇದರಲ್ಲಿ ಮಾಡ್ಬೋದಿತ್ತು. ಅದರಲ್ಲಿ ಐರನ್ನಲ್ಲಿ ಮಾಡಿದ್ದಾರೆ ಇವರು. ಐರನ್ ಮತ್ತು ವುಡ್ಡು ಇದರಲ್ಲಿ ಮೇಲೆ ಹಾಕಿ ಫಸ್ಟ್ ಫ್ಲೋರಿಗೆ ಹೋಗೋಕ್ಕೆ ಅವರು ಇದು ಮಾಡಿರೋದು, ಸ್ಟೆಪ್ಸ್ನ ಮಾಡಿರೋದು. ಇದೊಂದು ನನಗೊಂಚೂರು ಇದಾಗಲ್ಲ, ತುಂಬ ಜನಕ್ಕೆ ಇಷ್ಟ ಆಗ್ಬೋದು. ತುಂಬ ಜನಕ್ಕೆ ಇಷ್ಟ ಆಗಿ ಆಲ್ರೆಡಿ 100+ ಎಲ್ಲ ಸೇಲ್ ಆಗಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ 2 ಬಾತ್ರೂಮು, ಒಂದು ಬಾಲ್ಕನಿ ಬರುತ್ತೆ ವೀಕ್ಷಕರು. ಇದೊಂದು ಬೆಡ್ರೂಮು. ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಥರನೇ ಮೇಲೆ. ಇಲ್ಲಿ ಕೂಡ ಅಟ್ಯಾಚ್ ಬಾತ್ರೂಮು. ಬಾತ್ರೂಮ್ ಕೂಡ ಅಷ್ಟೇ, ಏನು ಚಿಕ್ಕದಾಗೇನಿಲ್ಲ. ಬಾತ್ರೂಮ್ಸ್ಗಳೆಲ್ಲ ಅಷ್ಟು ದೊಡ್ಡದಾಗಿ ಚೆನ್ನಾಗಿದೆ. ನೀವು ಅಲ್ಲೊಂದು ಸ್ಕ್ರೀನ್ ಕೂಡ ಆ ಕಡೆ ಸೈಡಿಗೆ ಹಾಕ್ಕೊಂಡು ಇದು ಮಾಡ್ಕೊಬೋದು. ಇದು ಕೂಡ ಈ ಟೈಲ್ಸು ಚೆನ್ನಾಗಿದೆ. ಅದಾದಮೇಲೆ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಇನ್ನೊಂದು ಬೆಡ್ರೂಮ್ ಕೂಡ ಹಾಗೇನೆ. ಇನ್ನೊಂದು ಬೆಡ್ರೂಮಿಗೆ ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾನೆ. ಇಲ್ಲೊಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ನಿಮಗೆ ಒಂದು ಸೇಮ್ ಟು ಸೇಮ್ ಇಲ್ಲೆಲ್ಲ ಕುತ್ಕೊಂಡು ಇಲ್ಲಿ ನೀವು ಇಂಟೀರಿಯರ್ ಮಾಡಿಸ್ಕೊಳಕ್ಕೆ ಮಾತ್ರ ಬೆಸ್ಟು ಈ ವಿಲ್ಲಾ ಮಾತ್ರ. ಇಲ್ಲಿ ಒಂದು ನಾರ್ಮಲಾಗಿ ಚಿಕ್ಕದಾಗೊಂದು ಬಾಲ್ಕನಿ ಕೊಟ್ಟಿದ್ದಾನೆ. ಇದು ಕೂಡ ಅಷ್ಟು ಚೆನ್ನಾಗಿದೆ. ಇಲ್ಲಿ ಬಾಲ್ಕನಿ ಕೂಡ, ಮತ್ತು ಬಾಲ್ಕನಿ ಆದಮೇಲೆ ನಿಮಗೆ ಆಚೆ ಹೋಗಬೇಕಾ, ನೀವು ಆಚೆ ಹೋಗಿ ನೀರು ಮೇಲೆ ಹೋಗಬೇಕಾ, ನೀವು ಮೇಲೆ ಹೋಗಬೇಕು ಅಂದರೆ ಇದೇ ಸೈಡಲ್ಲಿ ಚಿಕ್ಕದಾಗಿ ಇದೊಂದು ವೀಕ್ಷಕರೇ. ಇದೊಂದು ನನಗೊಂಚೂರು ಇದನ್ನಿಸ್ತು, ಪ್ರಾಬ್ಲಮ್ ಅನ್ನಿಸ್ತು. ಬಟ್ ನೀವು ತುಂಬ ಜನ ಇಷ್ಟ ಆಗ್ಬೋದು, ಇಷ್ಟನೇ ಆಗದೆ ಇರೋದು. ಇಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಆಗ್ಬಿಡುತ್ತೆ ಆ್ಯಕ್ಚುಲಿ. ಹೋಗ್ಬೇಕಾದ್ರೆ ಏನೋ ಸೇಫ್ಟಿ ಇದಿರಲ್ಲ. ಇಲ್ಲಿ ಚಿಕ್ಕದಾಗಿ ಕೊಟ್ಟಿದ್ದಾನೆ. ಅದೊಂದು ಸ್ವಲ್ಪ ಕ್ಲೀನಾಗಿ ಕೊಟ್ಬಿಟ್ಟಿದ್ರೆ ಆಗೋದು. ನೀವು ತಗೊಳೋರು ಅದಾದಮೇಲೆ ಗ್ರಿಲ್ ಆಗಲಿ ಅದು ಇದು ಹಾಕ್ಸ್ಕೊಬೋದು. ನೋಡಿ, ಎಲ್ಲ ಇದ್ರ ಮೇಲೂ ಮನೆ ಮೇಲೂ ಒಂದು ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದಾನೆ. 2 ಓವರ್ ಹೆಡ್ ಟ್ಯಾಂಕ್ಸ್ ಇದ್ದಾವೆ. 2 ಟ್ಯಾಂಕ್ಗಳು ಇದ್ದಾವೆ ನೋಡಿ. ಅದಾದಮೇಲೆ ಅವರೇ ಸೋಲಾರ್ ಕೊಟ್ಟಿದ್ದಾರೆ. ಪಂಪ್ ಕೂಡ ಇದು ಮಾಡಿದ್ದಾರೆ. ಇದರೊಳಗೆ ನೀರು ಇದಾಗುತ್ತೆ. ನಿಮಗೆ ನೀರಿಗೆ, ಕರೆಂಟಿಗೆ ಇದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಆಲ್ರೆಡಿ ಎಷ್ಟೋ ಬೋರ್ ಇದ್ದಾವೆ. ಎಷ್ಟೋ ಹೇಳಿರೋರು 20+ ಎಷ್ಟೋ ಬೋರ್ಸ್ ತೆಗೆಸಿದಾರಂತೆ. ಬೋರ್ ಅಲ್ದಲೆ ಪ್ಲಸ್ ಕಾಮನ್ ಅಲ್ದಲೆ ವಾಟ್ರುಗಳು ಅಷ್ಟೇ. ರೋಡು ಕೂಡ ಅಷ್ಟೇ, ಎಲ್ಲ ಕಾಂಕ್ರೀಟು ಟೈಲ್ಸ್ ರೋಡ್ಗಳು. ಪ್ರತಿಯೊಂದು 30 ಫೀಟು 40 ಫೀಟ್ ರೋಡ್ಗಳು ಸುತ್ತಲೂ. ಗೆಸ್ಟ್ಗಳಿಗೆ ಬಂದವರಿಗೆ ಕಾರ್ ಪಾರ್ಕಿಂಗು, ಕಿಡ್ಸ್ಗಳಿಗೆಲ್ಲ ಅಲ್ಲಲ್ಲೇ ಪಾರ್ಕ್ ಇದು ಮಾಡೋಕ್ಕೆ. ಅದಾದಮೇಲೆ ನಿಮಗೆ ಅಲ್ಲಿಂದಲೇ ಒಂದು ಸ್ವಲ್ಪ ದೂರದಲ್ಲೇ ನಿಮಗೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಕ್ಲಬ್ ಹೌಸ್ ಬರುತ್ತೆ. ಕ್ಲಬ್ ಹೌಸ್ ಅಂತೂ ತುಂಬ ದೊಡ್ಡದು ಕ್ಲಬ್ ಹೌಸ್ ವೀಕ್ಷಕರೇ. ಇದನ್ನು ತುಂಬ ಚೆನ್ನಾಗಿ ಆಲ್ರೆಡಿ ಈಗ
ಎಲ್ಲ ಒಂದು 15-20 ಮನೆಯವ್ರು ಬಂದಿರೋದ್ರಿಂದ ಇನ್ನು ನೆಕ್ಸ್ಟ್ ಮಂತ್ 2026ಇಂದ ಸ್ಟಾರ್ಟ್ ಮಾಡ್ತಾರಂತೆ ಕ್ಲಬ್ ಹೌಸ್ನ. ಹಾಗಾಗಿ ಕ್ಲಬ್ ಹೌಸ್ ಕೂಡ ನೋಡಿ ಅಷ್ಟು ಚೆನ್ನಾಗಿದೆ. ಕ್ಲಬ್ ಹೌಸಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಲಿ, ಪ್ರತಿಯೊಂದು ಗೇಮ್ಸು ಇದು ಮಾಡೋದಾಗಲಿ, ಎಲ್ಲ ಮೀಟಿಂಗು ಕ್ಲಬ್ ಹೌಸಲ್ಲಿ ಪ್ರತಿಯೊಂದು ಗೇಮ್ಸ್ ಆಡೋಕ್ಕೂ, ಇಂಡೋರ್ ಗೇಮ್ಸ್ ಆಡೋಕ್ಕೂ ಅಷ್ಟು ಚೆನ್ನಾಗಿದೆ. ಸ್ವಿಮ್ಮಿಂಗು ಇದು ಇದೆ. ಇಂಡೋರ್ ಗೇಮ್ಗಳಂತೂ ತುಂಬಾ, ಜಿಮ್ ಇದೆ ಇಲ್ಲಿ, ಮತ್ತು ಅದಾದಮೇಲೆ ಕ್ರಿಕೆಟ್, ಇದು ಪ್ರತಿಯೊಂದೂ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದ್ರದ್ದು ಇದ್ರದ್ದು ಕ್ಲಬ್ ಹೌಸ್ ಫುಲ್ ಟೂರ್ ಮಾಡೋಕ್ಕೆ ಬಿಡಲಿಲ್ಲ ಅವರು, ಸರ್ ಬೇಡ ಅಂದರು. ಹಾಗಾಗಿ ನಾನು ಅದನ್ನು ಸ್ಮಾಲ್ ಒಂಚೂರು ಕ್ಯಾಪ್ಚರ್ ಮಾಡಿದ್ದು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಬಂದು ವೀಕ್ಷಣೆ ಮಾಡಿ, ಪ್ರತಿಯೊಂದು ಹೋಮ್ ಟೂರ್ ಆಗಲಿ ಅಥವಾ ಕ್ಲಬ್ ಹೌಸ್ ಟೂರ್ಗಳಾಗಲಿ ಅಥವಾ ನಿಮಗೆ ಏನೇನು ಅಮ್ಯುನಿಟೀಸ್ ಇದೆ ಅಂತ ಅನಿಸುತ್ತೆ ಅವೆಲ್ಲ ಅಮ್ಯುನಿಟೀಸ್ಗಳು ಇದಾವ ಇಲ್ಲಿ, ಮತ್ತು ಹೌಸಸ್ಗಳು ನಿಮಗೆ ಇಷ್ಟ ಆಗುತ್ತಾ, ಪ್ರತಿಯೊಂದು ನೋಡಿ ನಿಮ್ಮದು ಎಲ್ಲ ತಿಳ್ಕೊಂಡು ಬಂದು ತೊಗೊಬೋದು ವೀಕ್ಷಕರೇ. ನಿಮಗೆಲ್ಲ ಡಾಕ್ಯುಮೆಂಟೇಷನ್ ವೈಸು ಇದು BDA ಒನ್ ಆಫ್ ದ ಬೆಸ್ಟು. ಬಟ್ ಅದರ್ ದೆನ್ ದಟ್ ನಿಮಗೆ ಲೊಕೇಶನ್ಸ್ ಆಗಲಿ ಅಥವಾ ನಿಮಗೆ ಅದು ಆ ಮನೆ ಚೆನ್ನಾಗಿದೆಯಾ, ಎಲ್ಲ ಮೆಟೀರಿಯಲ್ ಚೆನ್ನಾಗಿದೆಯಾ, ಎಲ್ಲದು ನೋಡಿಕೊಂಡು ನೀವು ಇದನ್ನು ತಗೊಳ್ಳಿ ವೀಕ್ಷಕರೇ. ಹಾಗೆಯೇ ನೀವು ಕಮೆಂಟ್ಸ್ ಮಾಡಿ, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಯಾರ್ಯಾರು ತೊಗೋಬೇಕು ಅಂತಿದ್ದವರಿಗೆ, ತೊಗೊಂಡಿರೋರಾಗಲಿ ಅಥವಾ ಯಾರ್ಯಾರು ನೋಡಿರ್ತೀರ, ಎಲ್ಲರೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅನಿಸುತ್ತೆ, ವರ್ತ್ ಅನಿಸುತ್ತಾ, ತಗೊಬೋದಾ, ಕನ್ಸ್ಟ್ರಕ್ಷನ್ನು ತುಂಬ ಚೆನ್ನಾಗಿ ಮಾಡಿದಾರಾ, ಎಲ್ಲ ಕಮೆಂಟ್ಸ್ ಮಾಡಿ ವೀಕ್ಷಕರೇ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.